ಎಲ್ಲೋ ಮಂಗಳಮುಖಿಯರು ಈ ರೀತಿಯಾಗಿ ದುಡ್ಡು ಕಿತ್ಕೊಳ್ಳೋದ್ರ ಮೂಲಕ ಅಂದ್ರೆ ಆರಾಮದಾಯಕ ಜೀವನ ಸಾಗಿಸ್ಬೇಕು ಅಂತ ಅನ್ಕೋತಿದಾರ. ಯಾಕಂತಂದ್ರೆ ಈಗ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಏನು ಉದ್ಯೋಗದಲ್ಲಿ 1% ಮೀಸಲಾತಿಯನ್ನ ಮಾಡಿರುವಂತಹದ್ದು. ಆದ್ರೂ ಸಹ ಅಷ್ಟು ಜನ ಕಂಡು ಬರ್ತಾ ಇಲ್ಲ. ಸೀಮಿತ ಅಂತಂದ್ರೆ ದುಡ್ಡು ಕಿತ್ಕೊಳ್ಳೋದಕ್ಕೆ ಇದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಅನ್ನೋದಂಥದ್ದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸೊ 1% ಮೀಸಲಾತಿ ಬಗ್ಗೆ ಹೇಳಿದ್ರಲ್ಲ, ಸೊ ಇದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ನಾವು ಪ್ರಯತ್ನಗಳು ಪಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಎಷ್ಟೋ ಜನ ಎಜುಕೇಷನ್ ಕಂಪ್ಲೀಟ್ ಮಾಡಿ ಇವಾಗ ಡಬಲ್ ಡಿಗ್ರಿ ಇಲ್ಲ ಮತ್ತು ಇವಾಗ BCom ಕಂಪ್ಲೀಟ್ ಮಾಡಿ ಏನೊಂದು ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ಕೂಡ ಅಪ್ಲೈ ಮಾಡ್ತಿದ್ದಾರೆ. ಬಟ್ ಅದು ವರ್ಕೌಟ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಇನ್ಫಾರ್ಮ್ ಕೂಡ ಮಾಡಿದ್ದೀವಿ. ಅದು ಪ್ರೋಸೆಸ್ ನಡೀತಾ ಇದೆ, ಇಂಟರ್ನಲ್ ಪ್ರೋಸೆಸ್ ನಡೀತಾ ಇದೆ. ಬಿಕಾಸ್ ಯಾಕಂತ ಹೇಳಿದ್ರೆ TG ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ ಇದು ಮಾಡಿದ್ದಾರೆ, ಸರ್ವೆ ನಡೀತಾ ಇದೆ. ಸೊ ಕರ್ನಾಟಕದಲ್ಲಿ ಎಷ್ಟು ಮಂಗಳಮುಖಿ ಇದ್ದಾರೆ, ಏನೇನು ಯಾವ ಥರ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ, ಇಲ್ಲ ಯಾರ ಏಜಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದು ಸರ್ವೆ ಆದ್ರೇ ನಮಗೆ ಗೊತ್ತಾಗೋದು ಎಷ್ಟು ಜನ ಎಕ್ಸಿಸ್ಟೆನ್ಸ್ ಇದ್ದಾರೆ, ಅವ್ರಿಗೆ ಯಾವ್ಯಾವ ಥರ ಕೆಲಸಗಳು ಕ್ರಿಯೇಟ್ ಮಾಡಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಪ್ಲಾನ್ ಮಾಡಿಕೊಂಡು TG ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ 1% ಮೀಸಲಾತಿ ಬಂದಾಗ ಸೊ ಅದು ಸ್ವಲ್ಪ ಸ್ಲೋ ಪ್ರೋಸೆಸ್ಸಲ್ಲಿ ನಡೀತಾ ಇದೆ. ಈ ಪಂಚ ಗ್ಯಾರಂಟೀಸ್ ಬಗ್ಗೆ ಎಲ್ಲ ನಡೀತಾ ಇದೆಯಲ್ಲ, ಸೊ ಅದರಲ್ಲಿ ನಮಗೆ ಇಂಪ್ಲಿಮೆಂಟ್ಸ್ ಎಲ್ಲ ತುಂಬ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಬಟ್ ಆದ್ರೆ ನಿಮ್ಮಲ್ಲಿ ಜನರು ಅಂದ್ರೆ ಹೊರಗಡೆ ಬರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಮುಂದಾಗ್ತಾ ಇಲ್ಲ ಅಂತ ಅನ್ಸಲ್ವಾ ನಿಮ್ಗೆ? ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಅಕ್ಸೆಪ್ಟೆನ್ಸ್ ಇಲ್ದಿರೋ ಟೈಮಲ್ಲಿ ತುಂಬ ದುಃಖ ಆಗುತ್ತೆ. ಸೊ ಪ್ರಯತ್ನ ಪಟ್ಟರು ಅವ್ರು ಹೊರಗಡೆ ಗೊತ್ತಾಗ್ತಿಲ್ಲ. ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಸೊ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ನಾನು ಇವಾಗಲೂ ಅದನ್ನೇ ಮೆನ್ಷನ್ ಮಾಡ್ತೀನಿ, ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಕ್ರಿಯೇಟ್ ಮಾಡಿ ಅವಕಾಶ ಸಿಕ್ಕಿದಾಗ ಖಂಡಿತ ಇನ್ನೂ ಟ್ರಾನ್ಸ್ಜೆಂಡರ್ಸ್ ನೋಡ್ಬೋದು. ಯಾಕೆ ಇವಾಗ ರೀಸೆಂಟಾಗಿ ಕೂಡ ಫಸ್ಟ್ ಲೆಕ್ಚರರ್ ಅಂತ ಹೇಳ್ಬಿಟ್ಟು ರೇಣುಕಾ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವಳು ಫಸ್ಟ್ ಟೈಮ್ ಇದು ಕೂಡ ತಗೊಂಡ್ಳು, ಅವಳು ಜಾಬ್ ಆಪರ್ಚುನಿಟಿ ತಗೊಂಡ್ಳು ಇವಾಗ ಕರ್ನಾಟಕದಲ್ಲಿ.